ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆ ಇವಾಗ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡೋಣ ಅಂತ ಹೊರಡ್ತಾ ಇದ್ದೆ. ಅಷ್ಟರಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಇವಾಗ ತಾನೇ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ದೆ, ಸಿಂಪಲ್ಲಾಗಿ ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಎಲ್ಲ ಮುಗಿಸಿ ನಂತರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಿಂಡಿ ತಿನ್ನಬೇಕು ರೀ, ತಿನ್ನೋಣ ತಿಂಡಿ. ಸೂಪೆಲ್ಲ ಮಾಡಿದ್ದೆ ಇವತ್ತು, ಸೂಪೆಲ್ಲ ಆಯಿತು. ಹಾಗೆ ಏನು ಮಾಡಿದೆ, ಕಾಲು ಸೂಪ್ ಮಾಡಿದ್ದೆ ಮತ್ತು ಮಿಲೆಟ್ಸ್ ಗಂಜಿ ಮಾಡಿದ್ದೆ, ಎಲ್ಲ ಆಯಿತು. ಕುಡಿದ್ಬಿಟ್ಟು ಸ್ವಲ್ಪ ಸ್ಟ್ರೆಚಿಂಗ್ ಎಲ್ಲ ಮಾಡಿಕೊಡ್ರು, ಎಕ್ಸಸೈಸಸ್ಸು. ಇವಾಗ ಡೈಲಿ ಯೋಗ ಮಾಡ್ತಾಯಿದ್ದಾರೆ, ಸೊ ಅದೆಲ್ಲ ಬೇಗ ಕ್ಯೂರ್ ಆಗಲಿ ಅಂತ ಜಿಮ್ಮೆಲ್ಲ ಬಿಟ್ಬಿಟ್ಟು ಯೋಗ ಮಾಡ್ತಾಯಿದ್ದಾರೆ. ನಾನೇ ಒಂದಷ್ಟು ಯೋಗ ಹೇಳ್ಕೊಟ್ಟಿದ್ದೀನಿ, ಏನು ಮಾಡಬೇಕು ಅದಕ್ಕೆ ಬೇಕಾಗಿರುವಂಥದ್ದು ಅಂತೇಳಿ ಅದನ್ನು ಮಾಡ್ತಾಯಿದ್ದಾರೆ. ಹೆಂಗಿದೆ ಇವಾಗ? ಪರವಾಗಿಲ್ವಾ? ಫೀಲಿಂಗ್ ಬಿಟ್ರಾ? ಬರ್ತಾ ಹೆಂಗಿದೆ? ಪೇಷಂಟ್ ಬದುಕು ಯಾರಿಗೂ ಬೇಡಪ್ಪ. ಅದು ಈ ಥರ ಏನು ಗೊತ್ತಾ, ಏನೋ ಒಂದು ಜ್ವರನೋ ಒಂದು ಹೊರಗಡೆ ಒಂದು ಗಾಯ ಒಂದು ಸುಟ್ಕೊಂಡಿರೋದು ಅಥವಾ ಏನೋ ಒಂದು ಗಾಯ ಆದರೆ ಅದಕ್ಕೆ ಅಟ್ಲೀಸ್ಟ್ ಮೆಡಿಸಿನ್ ಹಚ್ಬಿಟ್ಟು ಸರಿ ಮಾಡ್ಕೊಳ್ಳೋ ಥರ ಇರುತ್ತೆ. ಬಟ್ ಇದು ಒಂಥರ ಲಾಂಗ್ ಟರ್ಮ್ ಪೇಯ್ನ್. ಇದು ಅದು ಗೊತ್ತಾಗಲ್ಲ ಹೆಂಗೆ ಯಾವ್ದು ಸರಿ ಹೋಗಿದೆಯಾ ಇಲ್ವಾ, ಮತ್ತೆ ಬರುತ್ತಾ, ಈ ಥರ ಒಂದು ತುಂಬ ಕನ್ಫ್ಯೂಷನ್ ಸಿಕ್ಕಾಬಟ್ಟೆ ಇದೆ. ಅದು ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಗೊತ್ತಿದ್ರೂ ಮತ್ತೂ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ ಅಂತೂ ಜಾಸ್ತಿ ಇರುತ್ತೆ ಇದರಲ್ಲಿ, ಅಲ್ವಾ? ಅದಕ್ಕೆ ಹೇಳೋದು, ಏನು ಗೊತ್ತಾ, ಪ್ರಾಪರ್ ಪೋಸ್ಚರ್ ಯೂಸ್ ಮಾಡಬೇಕು. ಕೆಲಸ ಮಾಡಬೇಕಿದ್ರೆ ಕುತ್ಕೊಳ್ಳೋದಕ್ಕೆ, ಆಮೇಲೆ ಫ್ರೀಕ್ವೆಂಟ್ಲಿ ಬ್ರೇಕ್ ತೊಗೋಬೇಕು. ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡಬಾರ್ದು, ಅದರಿಂದ ಎಫೆಕ್ಟ್ ಈ ಥರ ಆಗತ್ತೆ. ಏನಂದ್ರೆ ಇಷ್ಟು ಏನು ಗೊತ್ತಾಯ್ತು ಅಂದ್ರೆ, ಕಂಟಿನ್ಯೂಸ್ ಆಗಿ ಕೂತ್ಕೊಂಡ್ರೆ ಯಾರಿಗೆ ಆದ್ರೂ ಸರಿ, ಮೇಲ್ ಆಗಲಿ ಫೀಮೇಲ್ ಆಗಲಿ ಕಷ್ಟನೇ. ಅದು ಇಬ್ರಿಗೂ ಕೂಡ ಕಷ್ಟನೇ. ಅದಲ್ಲದೆ ಏನು ಗೊತ್ತಾ, ನಾವು ತಿನ್ನೋ ಊಟ ಆಗಿರ್ಬೋದು ಅಥವಾ ನಾವು ಮಾಡೋ ಎಕ್ಸಸೈಸ್ ಆಗಿರ್ಬೋದು, ಯಾವುದೂ ಸಪೋರ್ಟ್ ಮಾಡಲ್ಲ ಇದಕ್ಕೆ. ಹೌದು ತಾನೆ? ಡಿಸ್ಬಲ್ಸ್ ಏನು ಗೊತ್ತಾ, ನಾವು ತಿನ್ನೋ ಊಟ ಆಗಿರ್ಬೋದು ಅಥವಾ ನಾವು ಮಾಡೋ ಎಕ್ಸಸೈಸ್ ಆಗಿರ್ಬೋದು, ಅದು ಸಪೋರ್ಟ್ ಮಾಡಲ್ಲ. ಅದು ನಾವು ಎಕ್ಸಸೈಸ್ ಮಾಡ್ತಿದ್ರು ಕೂಡ ಎಕ್ಸಸೈಸ್ ಮಾಡೋದು ಹೆಲ್ಪ್ ಆಗುತ್ತೆ. ಈಗ ಇವ್ರಿಗೆ ಹೇಳ್ಬೇಕಂದ್ರೆ ಇವ್ರಿಗೆ ಆಗಿರೋ ಒಂದು ಬಲ್ಜಿಂಗ್ ಒಂದು ಸ್ಟೇಟ್ ಸ್ವಲ್ಪ ಸಿವಿಯರೇ ಇದೆ. ಬಟ್ ಬೇರೆ ಯಾರಿಗಾದರೂ ಅಂದರೆ ಎಕ್ಸಸೈಸ್ ಮಾಡದೇ ಇರೋರಿಗೆ, ಬಾಡಿ ವೇಟ್ ಜಾಸ್ತಿ ಇರೋರಿಗೆ, ಒಬೆಸಿಟಿ ಇರೋರಿಗೆ ಆ ಥರ ಆಗಿದ್ರೆ ಇನ್ನೂ ತುಂಬ ಅವರು ಜಾಸ್ತಿ ಸರ್ಜರಿಗೆ ಹೋಗಬೇಕಾಗಿತ್ತು. ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇರ್ತಿರ್ಲಿಲ್ಲ. ಬಾಡಿ ವೇಟ್ ಜಾಸ್ತಿ ಇದ್ದರೆ ಅದು ತಡ್ಕೊಳ್ಳೋದಿಲ್ಲ. ಬಟ್ ಇವ್ರಿಗೆ ಆ ಥರ ಇಲ್ಲ. ಹಾಗಾಗಿ ಓಕೆ, ಒಂದು ಸರ್ಜರಿ ಇಲ್ಲದೆ ಮ್ಯಾನೇಜ್ ಮಾಡ್ಬೋದು, ಆ ಥರ ಇದೆ. ಪೇಯ್ನ್ ಮ್ಯಾನೇಜ್ ಮಾಡಲೇಬೇಕಾಗತ್ತೆ. ಮಿನಿಮಮ್ ಅಂದ್ರೂ ಅದು 2 months ಪೇಯ್ನ್ ಬೇರ್ ಮಾಡಬೇಕಾಗತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಆ್ಯಸ್ ಪರ್ ಡಾಕ್ಟ್ರ್ ಹೇಳಿರೋ ಪ್ರಕಾರ ಪೇಯ್ನ್ ಇದ್ದೇ ಇರುತ್ತೆ. ಅದು ಫಿಸಿಯೋಥೆರಪಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದೆ ಅವ್ರಿಗೆ, ಅದಂತೂ ಹೇಳ್ಬೋದು. ಫಿಸಿಯೋಥೆರಪಿ ಹಾಗೆಯೇ ಸ್ಟ್ರೆಚಿಂಗ್ಸ್ ಆಗಿರ್ಬೋದು, ಅದೆಲ್ಲ ಹೆಲ್ಪ್ ಮಾಡ್ತಾ ಇದೆ. ಹಾಗೆ ನನ್ನ ಕೈಲಿ ಆದಷ್ಟು ನಾನು ಕೂಡ ಸಪೋರ್ಟ್ ಮಾಡ್ತಾಯಿದ್ದೀನಿ ಅವ್ರಿಗೆ. ಪ್ರಾಪರಾಗಿ ಗೈಡ್ ಮಾಡ್ತಾಯಿದ್ದೀನಿ. ಕುತ್ಕೋಬೇಕಿದ್ರೆ ಆಗಲಿ, ನಿಂತ್ಕೋಬೇಕಿದ್ರೆ ಆಗಲಿ ಅವಾಗವಾಗ ಹೇಳ್ತಾ ಇರ್ತೀನಿ. ಸ್ಟ್ರೈಟ್ ಆಗಿರಬೇಕು, ಇದು ಈ ಥರ ಮಾಡ್ಕೊಳ್ಬಾರ್ದು. ತಲೆ ಎತ್ತಿ ನಡಿಬೇಕು, ಯಾವಾಗಲೂ ತಲೆ ಎತ್ಕೊಂಡಿರ್ಬೇಕು. ಸರಿ, ಓಕೆ, ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ನಿಮ್ಮ ಮಗನ ಫೇವ್ರೇಟು ಕಾರ್ನ್ ರೈಸ್ ಮಾಡಿದ್ದೀನಿ. ಅವನೇ ಇವತ್ತು ಮಾಡಲೇಬೇಕು ಅಂತ ಫೋರ್ಸ್ ಮಾಡ್ದ, ಅದಕ್ಕೆ ಅದನ್ನೇ ಮಾಡಿದ್ದೀನಿ. ಓಕೆ, ಬನ್ನಿ. ಮಳೆ ಶುರು ಆಯಿತು. ಆಗಲೇ ಬಟ್ಟೆ ಹಾಕಿದ್ದೆ ನಾನು. ನಿನ್ನೆ ಹಾಕಿರೋ ಬಟ್ಟೆ ಇನ್ನೂ ತಕ್ಕೊಳಕ್ಕಾಗಿಲ್ಲ ಮಳೆಗೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದ್ಬಿಟ್ಟಿದೆ ಅಂಥೇಳಿ. ಇದು ಆಯಿಲ್ದು, ಇದು ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ. ಇದು ಅಷ್ಟೇ, ಇನ್ನೊಂದು ಅಷ್ಟೇ, ಇದು ಚೆನ್ನಾಗಿ ಬಂದಿದೆ. ಇದು ನೋಡಿ ಇನ್ನೂ ಹೊಸದಾಗಿ ಎಲೆಗಳೆಲ್ಲ ಆಗ್ತಾ ಇದೆ. ಇನ್ನು ಇದು ನೋಡಿ, ಇದು ಅಷ್ಟೇ ಎಷ್ಟೊಂದು ಬೇರುಗಳು ಬಂದ್ಬಿಟ್ಟಿದೆ. ಸಕ್ಕತ್ತಾಗಿ ಬರ್ತಾ ಇದೆ ಮಾತ್ರ. ನೋಡಿ ಹೊಸ ಚಿಗುರುಗಳು ಸೂಪರ್ ಬ್ಯೂಟಿಫುಲ್ಲಾಗಿ ಬಂದಿದೆ. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದು ಇನ್ನೂ ಸ್ವಲ್ಪ ಇದೆ ತೊಳೆಯೋದಕ್ಕೆ. ಬೀಜ ನನಗಂತೂ ಕೆಲಸ ಸಾಕಾಗ್ಬಿಟ್ಟಿದೆ. ಕಾರ್ನ್ ರೈಸ್ ಮಾಡಿದ್ದೀನಿ ಇವತ್ತು. ಕ್ಯಾಪ್ಸಿಕಮ್ ಇನ್ನೂ ಹಾಕಿಲ್ಲ, ಕ್ಯಾರೆಟು ಮತ್ತು ಕಾರ್ನ್ ಹಾಕ್ಬಿಟ್ಟು ಮಾಡಿದ್ದೀನಿ. ನಮ್ಮ ಕೃಷ್ಣ ಮಾಡಲೇಬೇಕು ಅಂತ ಹೇಳಿ ಅವನೇ ಜೋಳ ಎಲ್ಲ ಬಿಡಿಸಿ ರೆಡಿ ಮಾಡಿ ಕೊಟ್ಟಿರೋದಕ್ಕೆ ಇವತ್ತು ಮಾಡಿರೋವಂಥದ್ದು ಕಾರ್ನ್ ರೈಸು. ಹಾಗೆ ಇವತ್ತು ಇಲ್ಲಿ ಕಾಲು ಸೂಪು ಕುಡ್ದಿದ್ದಾರೆ, ನೀಲೆಲ್ಲ ಸ್ವಲ್ಪ ಇದೆ. ನಾನು ಏನು ಮಾಡಿದ್ದೀನಿ ಅಂದರೆ ಫ್ರೀಝರಲ್ಲಿ ಈ ಥರ ಇಟ್ಕೊಂಡಿದ್ದೀನಿ.
ಕಾಲು ಒಂದ್ಸರಿ ತಂದುಬಿಟ್ಟು ಇಟ್ಕೊಂಡು ಡೈಲಿ ಮಾಡ್ಕೊಡ್ತಾ ಇದ್ದೀನಿ. ಇದು ನಮ್ಮ ಫೋಟೋ, ಅನಿಲ್ ಕೊಟ್ಟಿರೋ ಗಿಫ್ಟ್. ಇದು ನನ್ನ ತಮ್ಮ ಮಲೇಷ್ಯಾದಿಂದ ತಂದು ಕೊಟ್ಟಿದ್ದು. ಇದು ನಮ್ಮದು. ನಮ್ಮ ಕೃಷ್ಣ ಇವಾಗ ಬಂದ ಆಟ ಆಡ್ಕೊಂಡು 5:50 ಎಲ್ಲ ಆಡ್ದೆ. ಹೌದಾ? ಇವಾಗ ಯೂನಿಫಾರ್ಮ್ ತಗೊಂಡ್ ಬರಕ್ ಹೋಗೋಣ. ಮಳೆ ಬಿಟ್ಟಿದೆ ಹೆಂಗಿದ್ರು. ಸಾರ್ಗೆ ಬೇಯಿಸಿಟ್ಟಿದ್ದೀನಿ, ಮತ್ತೆ ಖಾರನು ರುಬ್ಬಿಟ್ಟಿದ್ದೀನಿ. ಬಂದ್ಬಿಟ್ಟು ಒಗ್ಗರಣೆ ಹಾಕೊಂತೀನಿ. ಇವಾಗ ಯೂನಿಫಾರ್ಮ್ ತರಕ್ಕೆ ಹೋಗೋಣ. ಬರ್ತೀಯಾ ನೀನು ಅಥವಾ ನಾನು ಹೋಗಿ ಬರ್ಲಾ? ಬರ್ತೀಯಾ? ನಿಧಾನ. ಫಾರ್ಮ್ ಬಂದ್ವಿ, ಕೂತ್ಕೊಂಡಿದ್ದೀವಿ. ಲಂಚ್ ಬ್ರೇಕ್ ಅಂತೆ ಅವ್ರಿಗೆ. ಏನೋ ಅಪ್ಪ ಯೂನಿಫಾರ್ಮ್ಗೆ ಯಾಕೋ ಯೋಗನೇ ಕೊಡ್ತಾ ಇಲ್ಲ. ಇವತ್ತು 2:30 ಆಗಲಿ ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿ ತೊಗೊಂಡೋಗ್ಬೋದು. ಅಪ್ಪ ಸುಮ್ಮನಿರು ಕೃಷ್ಣ. ಹೆಲ್ಮೆಟ್ ಹಾಕೊಂಡ್ರೆ ಹಂಗೆ ಏಟ್ ಮಾಡ್ತೀಯ ನೀನೇ ಬೇಕು ಅಂತ. ಹಾಕೋ ನೀನು. ನಂಗೆ ಆಗ್ಬೇಕಲ್ಲ ಇದು ಅಡ್ಜಸ್ಟ್ ಮಾಡ್ಬೇಕು. ನಂಗೆ ಬೇಡಪ್ಪ, ನಿನ್ನ ಕ್ಯಾಪ್ ನೀನು ಹಾಕೋ. ಗಬ್ಬು ಕ್ಯಾಪು ಎಲ್ಲ ಫುಲ್ಲು ಬೆವ್ರ ವಾಸನೆ ಎಲ್ಲ ಮಾಡಿಬಿಟ್ಟಿರ್ತಾನೆ. ಅದು ನಂಗೆ ಬೇಡ. ಇಲ್ಲೇ ಸ್ಕೂಲ್ ಹತ್ರನೇ, ಸ್ಕೂಲ್ ಇಲ್ಲೇ ಅವ್ರಿಗೆ ಅಪೋಸಿಟ್ಟು ಗ್ರೌಂಡ್ ಕಾಣಿಸ್ತಿದೆ ಅಲ್ವಾ, ಇಲ್ಲೇನೆ ಯೂನಿಫಾರ್ಮ್ದು. ಕ್ಯಾಪ್ ತೊಳಿಬೋದು ಮಮ್ಮಿ? ತೊಳಿಬೋದು. ತೊಳಿಬೋದು, ಗಲೀಜು ತೊಳಿ ನೀನು. ನಮ್ಗೆ ಹೆಂಗೆ ತೊಳಿಯೋದು ಬರಲ್ಲ. ಹೆಂಗೆ ಸೋಪ್ ಹಾಕೋದು, ಉಜ್ಜೋದು, ಒಣಗಾಕೋದು. ಸರಿ. ಸರಿ, ವೆಯ್ಟ್ ಮಾಡೋಣ. ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಯೂನಿಫಾರ್ಮ್ ಇಸ್ಕೊಂಡು ಆಮೇಲೆ ಮನೆಗೆ ಹೋಗಿ ಟ್ರೈ ಮಾಡಿ, ಅದಾದಮೇಲೆ ಕಟಿಂಗ್ ಮಾಡಿಸಿ, ಅದನ್ನ ಬಟ್ಟೆ ಹಾಕಿಸಿ, ಫೋಟೋ ತೆಗ್ಸಿ, ಅದು ಡೈರಿಗೆಲ್ಲ ಅಂಟಿಸ್ಬೇಕು ಫೋಟೋ. ಇಷ್ಟೆಲ್ಲ ಕೆಲಸ ಇದೆ. ಏನಂತೀಯ ಕೃಷ್ಣ? ನಮ್ಮ ಕೃಷ್ಣ ಒಂದು ಚಿಕ್ಕೊಂಡಿದ್ದಾಗ ಬ್ಲಾಗ್ ಮಾಡಿದ್ದಾನೆ. ಈ ಗಾಯ್ಸ್, ಹಾಯ್ ಗಾಯ್ಸ್, ಹಾಕ್ಬೇಡ ಅದು, ಹಾಕ್ಬೇಡ. ಹಾಯ್ ಗಾಯ್ಸ್ ಅಂತ ಹಾಕ್ಬೇಡ, ಹಾಕ್ಬೇಡ. ಚೆನ್ನಾಗಿ ಮಾಡಿದೆ. ಇವಾಗ ಮಾಡು ಅಂತೀರಿ. ಸ್ಟಾರ್ಟ್ ಮಾಡಿದ್ರು. ಹಾಯ್ ಗಾಯ್ಸ್, ನೋಡಿ ಗಾಯ್ಸ್ ಹೆಂಗಿದೆ. ನಾನೇನು ಮಾಡ್ತಾ ಇದ್ದೀನಿ ಇವತ್ತು, ಬಲೂನ್ ಏನು ಮಾಡ್ತಾ ಇದ್ದೆ, ಪಾಪ್ ಮಾಡ್ತಾ ಇದ್ದೆ. ಬಲೂನ್ ಪಾಪ್ ಮಾಡ್ತಾ ಇದ್ದೀನಿ ಗಾಯ್ಸ್, ನೋಡಿ ಗಾಯ್ಸ್ ಅಂತ. 2 ಹಲ್ಲು ಇಲ್ಲ ಅವನಿಗೆ ಅದರಲ್ಲಿ. ಇಲ್ಲಿ ಖಾಲಿ ಜಾಗ ಇದೆ. ಹಾಕಿದ್ರೆ ನೋಡ್ಕೊ. ನೋಡೋಣ, ಯಾವಾಗಾರು ಹಾಕ್ತೀನಿ ಅದನ್ನ. ಹಾಕ್ತೀನಿ, ಡಿಲೀಟ್ ಮಾಡ್ಬಿಡ್ತೀನಿ. ನೋಡೋಣ. ಚೆನ್ನಾಗಿದೆ ಅದು ಮಾತ್ರ, ನೋಡ್ಲಿಕ್ಕೆ ಚೆನ್ನಾಗಿದೆ ಬ್ಲಾಗ್. ಅದು ನಮ್ಮ ಕೃಷ್ಣ ಮಾಡಿರೋ ಬ್ಲಾಗು. ಆ ಮನೇಲಿದ್ದಾಗ ಮಾಡಿರೋದು. ಅವನೇನು ಸ್ವಲ್ಪ ಚಿಕ್ಕವನಿದ್ದ, ಇದೆರಡು ಅಲ್ಲಿ ಇರಲಿಲ್ಲ ಅವಾಗ ಮಾಡಿರೋ ಬ್ಲಾಗ್. ಕೂದಲೆಲ್ಲ ಈ ಗಾಡೀಲಿ ಬಂದ್ಬಿಟ್ರೆ ಎಲ್ಲ ಇದಾಗ್ಬಿಡುತ್ತೆ ಕೂದಲೆಲ್ಲ. ಗ್ರೌಂಡ್ಗೆ ಹೋಗೋಣ, ಅಲ್ಲಿ ಆಟ ಆಡೋಕ್ಕೆ ಅಂತ ಹೇಳ್ತಿದ್ದಾನೆ. 10 ನಿಮಿಷಕ್ಕೆ ಗ್ರೌಂಡ್ಗೆ ಹೋಗ್ಬೇಕಂತ. ದೂರಕ್ಕೆ ನಿನಗೆ ಬಗ್ಗೆ. ಇವೆಲ್ಲ ಡ್ರಾಮಾಗಳು ಚೆನ್ನಾಗಿ ಮಾಡೋದು ಕಲ್ತಿದ್ಯಾ? ಬೇಡಪ್ಪ, ನಮ್ಗೇನು ಬೇಡ. ಸರಿ ಓಕೆ. ನಾನು ಆಮೇಲೆ ಇವತ್ತು ಇಷ್ಟು ತರಲೆ ಮಾಡ್ತಾನೆ. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತರಲೆಗಳೆಲ್ಲ ನೋಡ್ತಾ ಇದ್ರೆ ಅಷ್ಟೇ ಕೈಯೆಲ್ಲ ನೋವು ಬರುತ್ತಂತೆ. ಯೂನಿಫಾರ್ಮ್ ಇಸ್ಕೊಂಡು ಹೊರಟ ನಮ್ಮ ಕೃಷ್ಣ. ಆರೆಂಜ್ ಕ್ಯಾಪ್ ಸಿಕ್ಕಿದ್ಯಾ? ನಡಿ ಹೊರಡೋಣ. ಲೈಟ್ ಆನ್ ಮಾಡೋಕಾರ ರಜಾ, ನಮಗೆ ಒಂಥರ ಭಯ ಆಗುತ್ತೆ. ಲಿಫ್ಟಲ್ಲಿ ಮಾತ್ರ ಆಡ್ಬಿಡಂಗೆ. ಯೂನಿಫಾರ್ಮ್ ತೊಗೊಬಂದು ಸಾರಿಗೆ ಸ್ವಲ್ಪ ಕುದಿಸಿ ಒಗ್ಗರಣೆ ಹಾಕಿಟ್ಟಿದ್ದೀನಿ. ನುಗ್ಗೆಕಾಯಿ ಸಾರು ರೆಡಿ ಆಗಿದೆ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಊಟ ಒಂದು ಮಾಡಿಬಿಟ್ಟು ಅದಾದಮೇಲೆ ನಮ್ಮ ಕೃಷ್ಣಂಗೆ ಯೂನಿಫಾರ್ಮ್ನ ಸ್ವಲ್ಪ ಟ್ರೈ ಮಾಡಬೇಕು. ಹಾಗೆ ಇದು ಒಂದು ತರಿಸಿದ್ದೆ, ಮಸಾಜ್ ಆಯಿಲು. ಮಸಾಜ್ ಮಾಡೋಣ ಅಂತ ಹೇಳಿ ಅನಿಲ್ಗೆ ಪೆಪ್ಪರ್ಮಿಂಟ್ ಆಯಿಲ್ ಅಂತ ಹೇಳಿದ್ದು, ಇದನ್ನು ತರಿಸಿದ್ದೆ.
ಆಯಿಲ್ ಮಸಾಜ್ ಮಾಡೋಣ ಅಂತ. ಏನು ನನ್ನ ಕೈಲಿ ಏನಾಗುತ್ತೋ ಅದೆಲ್ಲ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು OTTನಲ್ಲಿ ಯಾವುದೋ ಒಂದು ಮೂವಿ ಇತ್ತು, ಹೊಸದು ಬಂದಿತ್ತು, ಸೂರ್ಯದು ಅನ್ಸುತ್ತೆ, ತಮಿಳ್ ಮೂವಿ. ಇದನ್ನು ನೋಡ್ತಾ ಇದ್ವಿ ಕನ್ನಡ ಆಡಿಯೋನಲ್ಲಿ. ಇವಾಗಂತೂ ಯಾವ ಮೂವಿ ಬೇಕಿದ್ರೆ ಯಾವ ಲ್ಯಾಂಗ್ವೇಜಲ್ಲಿ ನೋಡ್ಬೋದಲ್ವ, ನಮ್ಮ ಲ್ಯಾಂಗ್ವೇಜಲ್ಲೇ ನೋಡ್ತಾ ಇದ್ವಿ ನಾವು. ಇನ್ನು ಇವತ್ತಿನ ವ್ಲಾಗ್ನ ಸ್ವಲ್ಪ ಲೈವ್ಲಿಯಾಗಿ ಮಾಡೋಣ ಅಂತ ಹೇಳಿ ಆದಷ್ಟು ವಾಯ್ಸ್ ಓವರ್ನ ಕಮ್ಮಿ ಮಾಡಿ ಅಲ್ಲೇ ಮಾತಾಡಿ ವ್ಲಾಗ್ನ ಮಾಡಿದ್ದೀನಿ. ನೋಡಿ, ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ಮಧ್ಯಾಹ್ನ ಮೇಲೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಸೊ ಸಂಜೆ ಅನಿಲ್ನ ಫಿಸಿಯೋಥೆರಪಿ ಕೂಡ ಕರ್ಕೊಳೋದೆ ನನ್ನ ಒಂದು ರೆಗ್ಯುಲರ್ ಕಂಪ್ಲೀಟ್ ರೊಟೀನ್ ಇದೆ. ಇವಾಗಂತೂ ಫುಲ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಆದ್ರೂ ಈ ಮಧ್ಯದಲ್ಲಿ ನನಗೆ ಸ್ವಲ್ಪ ವ್ಲಾಗ್ ಮಾಡಬೇಕು ಅಂತ ಹೇಳಿ ಒಂದು ಜಾಸ್ತಿ ಫೋಕಸ್ಡಾಗಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿ. ನಿಮ್ಮ ಒಂದು ಸಹಕಾರ ಇರಲಿ, ಪ್ರೀತಿ ಇರಲಿ, ಪ್ರೋತ್ಸಾಹ ಇರಲಿ, ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ, ಮಾರ್ನಿಂಗ್ ನಿಮಗೆಲ್ಲ ಯೂಸ್ ಆಗಲಿ ಅಂತ ಹೇಳಿ ಒಂದಷ್ಟು ಅಂತ ಅಂದರೆ ಈ ರೀತಿ ಡಿಸ್ಕ್ ಬಲ್ಜ್ ಆಗಿರೋರಿಗೆ ಒಂದಷ್ಟು ಎಕ್ಸಸೈಸ್ನ ಮಾಡಿಸ್ತಾ ಇದ್ದೀನಿ ನಾನು ರೆಗ್ಯುಲರಾಗಿ ಅನಿಲ್ಗೆ. ಅದನ್ನೇ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಮನೇಲಿ ಏನು ಶುರು ಮಾಡಿದ್ವಿ ಅದನ್ನೇ ನಾವು ಫಿಸಿಯೋಥೆರಪಿಗೆ ಹೋದಾಗ ಅವರು ಕೂಡ ಹೇಳಿದ್ರು, ನಾವು ಆಲ್ರೆಡಿ ಇದನ್ನೆಲ್ಲ ಮಾಡ್ತಾಯಿದ್ವಿ ಮನೆಯಲ್ಲೇ. ಸೊ ಅವರು ಇದೇ ಎಕ್ಸಸೈಸ್ನ ಸಜೆಸ್ಟ್ ಮಾಡಿದ್ರು, ಈ ಥರ ಮಾಡಿ ಅಂತ ಹೇಳಿ. ಈ ಒಂದು ಡಿಸ್ಕ್ ಬಲ್ಜ್ ಅಂತ ಏನು ಹೇಳ್ತಾರೆ, ಇದಕ್ಕೆ ಎಕ್ಸಸೈಸಸ್ಸು, ಸ್ಟ್ರೆಚಸ್ಸು, ಫಿಸಿಯೋಥೆರಪಿ ಇದರಿಂದ ಮಾತ್ರನೇ ಹೆಲ್ಪ್ ಆಗುತ್ತೆ. ಇನ್ನು ಬೇರೆ ಯಾವುದೂ ಹೆಲ್ಪ್ ಮಾಡಲ್ಲ ಇದಕ್ಕೆ. ಬೇರೆ ಯಾವುದಾದ್ರು ಮೆಡಿಸನ್ ಆಗಿರ್ಬೋದು ಅದೆಲ್ಲ ಹೆಲ್ಪ್ ಮಾಡಲ್ಲ. ಕಂಪ್ಲೀಟ್ಲಿ ನಾವು ಯಾವ ರೀತಿ ಪೋಸ್ಚರ್ ಕೂತ್ಕೊಳ್ತೀವಿ, ಯಾವ ರೀತಿ ಮಲ್ಕೊಳ್ತೀವಿ, ಯಾವ ರೀತಿ ಓಡಾಡ್ತೀವಿ, ಮತ್ತು ವೆಯ್ಟ್ ಎತ್ತದೇ ಇರೋದು, ಹಾಗೆ ಬಗ್ಗೋದು, ಎದ್ದೊಳೋದು, ಇದೆಲ್ಲ ಫ್ರೀಕ್ವೆಂಟಾಗಿ ಮಾಡದೇ ಇರೋವಂಥದ್ದು. ಹಾಗೆ ಒಂದಷ್ಟು ಎಕ್ಸಸೈಸ್, ಬಾಡಿ ವೆಯ್ಟ್ನ ಜಾಸ್ತಿ ಗೇನ್ ಮಾಡ್ಕೋಬಾರ್ದು, ವೆಯ್ಟ್ ಮ್ಯಾನೇಜ್ಮೆಂಟು, ಇದಿಷ್ಟು ಇರುತ್ತೆ ಇದರಲ್ಲಿ. ಏನು ಮಾಡೋಕ್ಕಾಗಲ್ಲ. ಬಂದಿರೋದನ್ನೆಲ್ಲ ಆದಷ್ಟು ಧೈರ್ಯವಾಗಿ ನಾವು ಅದಕ್ಕೇನೇನು ಮಾಡಬೇಕು ಅದೆಲ್ಲ ಮಾಡ್ಕೊಳ್ತಾ ಎದುರಿಸಿ ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡಬೇಕು. ನಾವು ಕೂಡ ಅದೇ ಪ್ರಯತ್ನದಲ್ಲಿದ್ದೀವಿ. ಹಾಗೆಯೇ ಒಂದಷ್ಟು ಎಕ್ಸಸೈಸ್ ನಾನು ಡೈಲಿ ಏನು ಅನಿಲ್ ಮಾಡ್ತಾ ಇರ್ತಾರೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಈ ರೀತಿ ಸಮಸ್ಯೆ ಇರೋರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ. ನಿಮ್ಗೇನಾದರೂ ಬೇಕು ಅಂತಂದರೆ ಕಂಪ್ಲೀಟ್ ರೊಟೀನ್ ಹೇಗಿರುತ್ತೆ, ಅನಿಲ್ ಹೇಗೆಲ್ಲ ಎಕ್ಸಸೈಸ್ ಆಗಿರ್ಬೋದು, ಯಾವ ರೀತಿ ಕೂತ್ಕೊಳ್ಳೋ ಪೋಸ್ಚರ್ ಆಗಿರ್ಬೋದು, ಮಲ್ಕೊಳ್ಳೋದಾಗಿರ್ಬೋದು, ಫುಡ್, ಈ ರೀತಿ ಪ್ರತಿಯೊಂದು ಕಂಪ್ಲೀಟ್ ಒಂದು ರೊಟೀನ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಾಸ್ತಿ ಏನಾದರೂ ಕೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಾನು ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ವೀಡಿಯೋನ ಮಾಡ್ತೀನಿ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಲೇಡೀಸೇ ಜಾಸ್ತಿ ಈ ಡಿಸ್ಕ್ ಬಲ್ಜ್ ಆಗಿರೋವಂಥದ್ದು. ನಾವು ಅನಿಲ್ಗೆ MRIಗೆ ಹೋದಾಗಲೂ ಬಂದಿದ್ದರು. ಹಾಗೆಯೇ ಇನ್ನೊಂದು ಕಡೆ ನಾವು ಸೆಕೆಂಡ್ ಒಪಿನಿಯನ್ ತೊಗೊಳಕ್ಕೆ ಹೋಗಿದ್ವಿ, ಅಲ್ಲೂ ಕೂಡ ವೀಲ್ ಚೇರಲ್ಲೆಲ್ಲ ಬಂದಿದ್ದರು. ಅವ್ರಿಗೆ ನಡೆಯೋಕ್ಕೆ ಕೂಡ ಆಗ್ತಿರಲಿಲ್ಲ. ಆದರೆ ಅನಿಲ್ ತುಂಬಾ ಸ್ಟ್ರಾಂಗು, ಅವತ್ತಿಂದನೂ ಓಡಾಡ್ತಾ ಇದ್ದಾರೆ. ಈಗಲೂ ಕೂಡ ಅಷ್ಟೇ ಆಲ್ಮೋಸ್ಟ್ ರಿಕವರಿ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏನು ಮಾಡ್ತಾ ಇದೆಯಾ? ಮೊಟ್ಟೆ ಬೋಂಡ ಆಯಿಲ್ ಐಟಮ್ ಅಲ್ವಾ? ಮಳೆ ಬರ್ತಾ ಇದೆ, ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ಮಾಡಬೇಕಲ್ಲ, ಅದಕ್ಕೆ ಮೊಟ್ಟೆ ಬೋಂಡ ಮಾಡ್ತಾ ಇದ್ದೆ. ನೀವು ಒಂದು ತಿನ್ನಿ ಸಾಕು, ಏನಕ್ಕಿದ್ದು ನಾವು ತಿಂತೀವಿ. ಕಡಲೆ ಹಿಟ್ಟು, ಸ್ವಲ್ಪ ಸಾಲ್ಟು, ಚಿಲ್ಲಿ ಪೌಡ್ರು ಹಾಕಿಟ್ಟಿದ್ದೀನಿ. ಓಕೆ, ಇಲ್ಲಿ ಮೊಟ್ಟೆ ಇದೆ. ಇವಾಗ ಸ್ವಲ್ಪ ಇದನ್ನು ಕಲ್ಸ್ಕೊ. ಯೂನಿಫಾರ್ಮ್ ಬರ್ತಪ್ಪ, ಫೈನಲಿ ಯೂನಿಫಾರ್ಮ್ ಬಂದಿದೆ, ಅದೊಂದು ಖುಷಿ. ಯೂನಿಫಾರ್ಮ್ ಬಂದರೆ ಮಗನ ಖುಷಿ ಆಗ್ಬೇಕು, ಅವನು ಹಾಕೊಳ್ಳೋದು. ನಿನಗೆ ಯಾಕೆ ಖುಷಿ? ಇವು ಡೈಲಿ ಏನು ಗೊತ್ತಾ, ಒಂದು ಕಲರ್ ಡ್ರೆಸ್ ಹಾಕೊಂಡು ಹೋಗೋದು ನೋಡೋಕೆ ಆಗ್ತಾ ಇರಲಿಲ್ಲ ನನಗೆ. ಏನು ಗೌರ್ಮೆಂಟ್ ಸ್ಕೂಲಲ್ಲಿ ಅವಾಗ ಹಾಕೊಂಡು ಹೋಗ್ತಾರಣ ಮಕ್ಕಳು? ಇಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಯೂನಿಫಾರ್ಮ್ ಇದೆ. ಯಾರು ಹೇಳಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಯೂನಿಫಾರ್ಮ್ ಇಲ್ಲ ಅಂತ? ಅಲ್ಲ, ಅವಾಗೆಲ್ಲ ಕಲರ್ ಡ್ರೆಸ್ ಯೂನಿಫಾರ್ಮೇ ಇಲ್ಲ. ಒಂದು ಟೈಮ್ ಕಲರ್ ಡ್ರೆಸ್ ಇದ್ದಿದ್ದು ಗೊತ್ತಾ? ಯೂನಿಫಾರ್ಮ್ ಇತ್ತು ರೀ. ಗೌರ್ಮೆಂಟ್ ಸ್ಕೂಲ್, ನಾವು ಓದಿದ್ದು ಗೌರ್ಮೆಂಟ್ ಸ್ಕೂಲೇ. ಹೌದಾ? ಯೂನಿಫಾರ್ಮ್ ಇತ್ತು. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್? ಕನ್ನಡ ಮೀಡಿಯಮ್. ಗೌರ್ಮೆಂಟ್ ಮಗ. ಯಾವ ಕಟಿಂಗ್ ಇದಿಪ್ಪ ಇದು? ಯಾವ ಕಟಿಂಗ್ ಇದು? ಕಟ್ಟಿಂಗಾ? ಯಾವುದೋ ಒಂದು ಕಟಿಂಗ್ ಮಾಡಿಸಿದ್ದೀನಿ ನೋಡಿ. ಚೆನ್ನಾಗಿದೆಯಾ ಕಟಿಂಗು? ಹೇಳಿ, ತೋರಿಸೋ ಸಬ್ಸ್ಕ್ರೈಬರ್ಸ್ಗೆ ಕಟಿಂಗು. ಏನು ಮಿಲ್ಟ್ರಿ ಕಳಿಸ್ತೀರಾ ದೀಪ? ಮಿಲ್ಟ್ರಿ ಕಟಿಂಗ್ ಥರ ಈ ಥರ ಕಟಿಂಗ್ ಮಾಡ್ಸಿದ್ಯಾ? ಏನಕ್ಕೆ ಗೊತ್ತಾ, ಬೇಗ ಬಂದ್ಬಿಡುತ್ತೆ ಕೂದಲು ಅವ್ನಿಗೆ, ಅದಕ್ಕೆ ಸ್ವಲ್ಪ ಮೈನಸ್ ಇದು 0 ಇಡ್ಸಿದ್ದೀನಿ. ಅದಕ್ಕೆ ಈಗ ಇನ್ನೂ ಸ್ಕಿನ್ ಮಾಡ್ಲಾ ಅಂತ ಕೇಳಿದ್ರು, ಅದಕ್ಕೆ ಬೇಡ ಸಾಕಿಷ್ಟು.
ಎಣ್ಣೆ ಅಂದರೆ ನನಗೆ ಭಯ ಆಗ್ತದೆ. ಎಷ್ಟು ಸರಿ ಸುಟ್ಕೊಂಡ್ಬಿಟ್ಟಿದ್ದೀನಲ್ಲ. ಇಲ್ಲಿ ಬಬಲ್ ಬಂದ್ಬಿಟ್ಟಿತ್ತಲ್ಲ ಇಲ್ಲಿ. ಅದು ಏನು ಮಾಡ್ತಂದ್ರೆ ಫಿಶ್ಶು ಫ್ರೈ ಮಾಡೋ ಟೈಮಲ್ಲಿ ಇದು ಇದ್ರ ಮೇಲಿನ ಏನು ಬಾಳೆ ಎಳೆ ಮೇಲೆ ಜೋರಾಗಿ ಫಿಶ್ ಹಾಕ್ತೆ ಅಲ್ವಾ, ಅದ್ರ ಮೇಲೆ ಎಣ್ಣೆ ಇತ್ತಲ್ಲ ಸಿಡ್ದು ಬಿಡ್ತು. ನೀವ್ ಹಾಕಿದ್ದ ಮಮ್ಮಿ ಹಾಕಿದ್ದ? ಅಯ್ಯೋ ನಾನು ಹಾಕಿದ್ದೆ ಅಷ್ಟೇ, ಇಲ್ಲಿವರೆಗೂ ಹೇಳ್ತಾನೆ ಇರೋದು. ನಿಮ್ಮಿಂದ ನೀವು ಮಾಡಿದ್ದಕ್ಕೆ ಮಮ್ಮಿಗೆ ಎಟ್ಟಾಗಿದೆ. ಅಲ್ಲಲ್ಲ, ನಾನೇನೋ ಮಾಡ್ಬಿಟ್ಟಿದ್ರೆ ನಿಮ್ಮಮ್ಮ ಪದೇ ಪದೇ ನೋಡಿ ಮಾಡಿ ಹೆಂಗಾಯ್ತು, ನೀನು ಮಾಡಿ ಹೆಂಗಾಯ್ತು ಅಂತ ಪದೇ ಪದೇ ಹೇಳ್ಬಿಡೋದು. ಅದು ನಾನೊಬ್ಬನಿಗೆ ಹೇಳಿದ್ರೆ ಪರವಾಗಿಲ್ಲ, ನಮ್ಮ ಮನೆಯವ್ರು ಮಾಡಿಬಿಟ್ರು ಅಂತಾನೆ ಹೇಳ್ತಾ ಇದ್ದು. ಅಂದ್ರೆ ನಮ್ಮ ಮನೆಯವ್ರು ಈ ಥರ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ರು. ಹಾಂ, ಹೇಳಿಲ್ಲ. ಸೊ ಒಂದು ವೇಳೆ ಅಷ್ಟು ಆ ಥರ ದೊಡ್ಡ ಗಾಯ ಆಗಿತ್ತಲ್ಲ ಮತ್ತೆ ಅವಾಗ ಎಲ್ಲರೂ ನಾನು ಬೈದಿ ಎಲ್ಲ ನಾನು ಗುರಾಯಿಸ್ಕೊಂಡು ನೋಡಿ. ಯಾರು ಬೈತಾ ಇರ್ಲಿಲ್ಲ, ಸುಮ್ಮನೆ ಎಲ್ಲ ಅಕಸ್ಮಾತ್ ಏನೋ ಆಗಿದೆ. ನಿಮ್ಮಮ್ಮ ಬೈತಾರಪ್ಪ. ಬೈಬೇಡಿ ಅಂತ ಹೇಳಿ. ಆಗಲಿ ಬಜ್ಜಿ ಅದೆಲ್ಲ ಬೋಂಡ ರೆಡಿನಾ? ಬೋಂಡ ನಂಗೆ ಕೊಡಲ್ವಾ? ತಗೊಳ್ತೀನಿ ಅದಕ್ಕೆ ಅಂತ. ಒಂದೇ ಒಂದು ಸಾಕು ನನಗೆ. ಟೇಸ್ಟ್ ಮಾಡಿ ಅಂತ ಹೇಳಿ. ನಾನೊಂದು ಬೈಟ್ ತೊಗೊಂಡಿರೋದಿಲ್ಲ. ಚೆನ್ನಾಗಿದೆ. ಮಳೆಯ ಸಂಜೆಗೆ ಬಿಸಿ ಬಿಸಿ ಕಾಫಿ ಜೊತೆಗೆ ಬಿಸಿ ಬಿಸಿ ಮೊಟ್ಟೆ ಬೋಂಡ ಹೆಂಗಿದೆ? ಏನು ಕಾಣಿಸ್ತಾನೆ ಇರೋಲ್ಲ. ಅದಂಗೆ ಲೈಟ್ ಹಾಕಿದ್ರೆ ಒಂಥರ ಅದು ಇರಲ್ಲ, ಆ ಒಂದು ಇದಿರಲ್ಲ, ಆ ಮೂಡಿರಲ್ಲ, ಈವ್ನಿಂಗ್ ಮೂಡಿರಲ್ಲ, ಅದಕ್ಕೆ. ಈಗ ಸೌಂಡ್ ಹಾಕ್ತಾರೆ ಅಂತಾನೆ. ಅಸ್ಥೆಟಿಕ್ ಆ ಥರ ತಿಂತಿರೋದು. ಅಸ್ಥೆಟಿಕ್ ಅಂತ ಹಂಗಲ್ಲ, ಹಂಗೆ ತಿಂತಿರೋದು ನೀನು. ಸೌಂಡ್ ಹಂಗೆ ಬರ್ತಿರೋದು. ಮಗ ಯೂನಿಫಾರ್ಮಲ್ಲಿ ಹೆಂಗೆ ಕಾಣಿಸ್ತಾ ಇದ್ದಾನೆ? ಪ್ಯಾಂಟ್ ಬಂದ್ಬಿಡ್ತು, ಚಡ್ಡಿ ಹೋಗಿ. ಹೈಸ್ಕೂಲ್ ಅಲ್ಲ ಇವಾಗ, ಇನ್ನು ಮಿಡ್ಲ್ ಸ್ಕೂಲೇ. ಹೈಯರ್ ಪ್ರೈಮರಿ ಸ್ಕೂಲು ಅಲ್ಲ. ಅದು ಬ್ಲೂ ಶರ್ಟ್ ಹಾಕೊಂಡು ಕಟ್ಟಿಂಗ್ ಬೇರೆ ಮಿಲ್ಟ್ರಿ ಥರ ಇರೋದಕ್ಕೂ ಚೆನ್ನಾಗಿದೆ. ನಾನು ಹಾಕ್ಲಾ? ಇಲ್ಲ, ಇದೇನೋ ಇದು ಗೊತ್ತಾ ಇಲ್ಲಿ. ನಾನು ಹಾಕ್ತೀನಿ ಬಾ. ಓ, ಇಲ್ಲಿ ಸ್ಟಕ್ ಆಗ್ತಿದ್ಯಾ? ನಾನು ಈ ಕಡೆಯಿಂದ ಹಾಕ್ಕೊಂತಾರೆ ಕೃಷ್ಣ, ಯಾರು ಆ ಥರ ಇದನ್ನ ರೀ. ಇಲ್ಲಿ ನೋಡಿ, ಇಲ್ಲಿ ಇವ್ನು ಹಾಕ್ಕೊಳೋ ಬೆಲ್ಟ್ ರೀತಿ ನೋಡಿ ಹೆಂಗೆ ಹಾಕ್ಕೊಂತ ಇದನ್ನು. ಹಿಂದೆ ಇರೋದು ಅಭ್ಯಾಸ. ಹಂಗೆ ಹಾಕ್ಕೋಬಾರ್ದು, ಇದನ್ನ ಇಟ್ಕೋಬೇಕು ಇಲ್ಲಿ, ಅದನ್ನ ತಿರ್ಗಿಸ್ಬೇಕು. ಆ ಕಡೆ ಇದೆಯಲ್ಲ ಅದನ್ನು, ಇದನ್ನ ಹಿಂಗೆ ಫಸ್ಟಿಗೆ ಇಟ್ಕೊಂಡಿರ್ಬೇಕು, ಆ ಕಡೆಯಿಂದ ಉಲ್ಟಾ ಮಾಡ್ಕೊಂಬರ್ಬೇಕು. ನೀನು ಉಲ್ಟಾ ಸಮಯ ಆಗಿದೆಯಾ? ನಿಂತ್ಕೊಲ್ ನೋಡೋಣ, ತೋರ್ಸೋಣ ನಮ್ಮ ವೀವರ್ಸ್ಗೆ ಹೆಂಗೆ ಕಾಣಿಸ್ತಿದ್ದ ನೋಡು. ಅವಾಗ ಚಿಕ್ಕವನಿದ್ದಾಗಿಂದ ನೋಡಿದಾರೆ ರೀ ಇವನು ನಮ್ಮ ವ್ಲಾಗಲ್ಲಿ. ಇವಾಗ ಎಷ್ಟು ಉದ್ದ ಬೆಳೆದಿದ್ದಾನೆ ನೋಡಿ. ಆಮೇಲೆ ಇದ್ದಾಗ ನಾನು ವ್ಲಾಗ್ ಮಾಡ್ತಾ ಇದ್ದಿದ್ದು. ಇವಾಗ ನಮ್ಮ ಕೃಷ್ಣ ಇಷ್ಟು ಬೆಳೆದ್ಬಿಟ್ಟಿದ್ದಾನೆ. ತಾತ ಏನಾಗಿಲ್ಲ ಕಣೋ, ಬಿಡೋ. ನೋಡಿ ಫ್ರೆಂಡ್ಸ್, ತಾತ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ನಮ್ಮ ಮಗ. ಡ್ಯಾಡಿ ಇವಾಗ ಸಡನ್ ಆಗಿ ಎದ್ದೋಳ್ಬಾರ್ದು, ಗೊತ್ತಾಯ್ತಾ? ಕಾಲೇಜ್ ಹುಡುಗ ಥರ ಕಾಣಿಸ್ಬೇಕಂತೀರಿ. ನೋಡಿ ಫ್ರೆಂಡ್ಸ್, ಕಾಲೇಜ್ ಹುಡುಗ ಥರ ಕಾಣಿಸ್ಬೇಕಂತೆ ನಮ್ಮ ಕೃಷ್ಣ. ನನಗಂತೂ ನೋಡಿದ್ರೆ ಪ್ಯಾಂಟ್ ಹಾಕ್ಕೊಂಡಿರೋದು ಇಷ್ಟುದ್ದ ಬೆಳೆದ್ಬಿಟ್ನಪ್ಪ ಅಂತ ಅನ್ಸುತ್ತೆ. ಬೆಳ್ಳಿ ತನಂತನ ಅಂತಿದ್ದಾಳೆ ಅಂತಿದ್ದ ಮಹಾಭಾರತ. ಅದೇ ಕರೋನಾ ಟೈಮಲ್ಲಿ ಮಹಾಭಾರತ ನೋಡ್ತಿದ್ವಲ್ಲ ಅವಾಗ. ಇಷ್ಟಿದ್ದ ಅವಾಗ ಪುಟಾಣಿ. ಇವಾಗ ಇಷ್ಟು ಬೆಳೆದು ಬಿಟ್ಟಿದ್ದಾನೆ. ಟೈ ಎಲ್ಲ ಹಾಕ್ಕೊಂಡು ನಾಳೆಯಿಂದ
ಯೂನಿಫಾರ್ಮ್ 12 ಡೇಸ್ ಆಗೋಯ್ತು. ಫಸ್ಟ್ ಎಲ್ಲ ತುಂಬ ಬೇಗ ಕೊಡ್ತಾ ಇದ್ದೆ ಆರ್ಡರ್ ನಾನು. ಇವಾಗ ಹೀಗೆ ತೊಗೊಂಡ್ರೆ ಆಯಿತು ಬಿಡು ಅಂತ ಅಂದ್ಕೊಂಡು ನೋಡ್ರಿ ಇಷ್ಟು ಲೇಟ್ ಆಗೋಯ್ತು. ನಂಗೆ ಗಡ್ಡ ಬಂದಿದೆ ಅಂತೆ. ಚಿಕ್ಕ ಗಡ್ಡ ಎಲ್ಲೋ ಇದೆ ಗಡ್ಡ? ಹೌದಾ? ಗಡ್ಡ ಇದೆ ಅಂತ ಬಂದಿದೆ. ಮೀಸೆ ಬಂದಿದೆ ಮೈಕ್ರೋಸ್ಕೋಪಿಕ್ ಮೀಸೆನಾ? ಇಲ್ಲಿ ಬರ್ತಿತ್ತು ಶೇವ್ ಮಾಡ್ಬಿಟ್ರಿ. ಹೌದಾ? ಮೀಸೆ ಗಡ್ಡ ಎಲ್ಲ ಬರ್ತಾ ಇದೆ. ಬೇಕಾ ನಿಂಗೆ ಮೀಸೆ ಗಡ್ಡ? ಏನಕ್ಕೋ ಮೀಸೆ ಗಡ್ಡ ಬೇಕಾ? ಬೇಕಾ ಮಗ ಮೀಸೆ ಗಡ್ಡ? ಮೀಸೆ ಗಡ್ಡ ಬೇಕಂತ ಬರ್ತಾ ಇದೆ ಅಂತ, ಆಲ್ರೆಡಿ ಬರ್ತಾ ಇದೆ ಅಂತ. ಓಕೆ, ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬರಲಾ? ಬಾಯ್ ಬಾಯ್ ಹೇಳಿ.